ಸರ್ ನಾನು ಮೈಸೂರು ಜಿಲ್ಲೆ ಇಂದ ಬಂದಿದ್ದೀನಿ. ಮೈಸೂರೇ ವಾಸ. ಏನನ್ಸುತ್ತೆ ಸಮ್ಮೇಳನ? ಸರ್ ಸಮ್ಮೇಳನ ತುಂಬ ವಿಶಾಲವಾದ ಮೈದಾನದಲ್ಲಿ ಮಾಡಿದ್ದಾರೆ ಸರ್. ಸ್ವಲ್ಪ ಸಾರಿಗೆ ಕೊರತೆ ಅಂತ ಅನ್ನಿಸ್ತು. ಮತ್ತೆ ಸ್ವಲ್ಪ ರೂಮು ವ್ಯವಸ್ಥೆಗಳು ಅಷ್ಟು ಆಗಲಿಲ್ಲ ಅಂತ ಕೇಳ್ಪಟ್ಟೆ ಅದನ್ನ ಕೆಲವರಿಂದ. ಹೊರತುಪಡಿಸಿ ಸಮ್ಮೇಳನ ಅದನ್ನು ಹೊರತುಪಡಿಸಿ ಸಮ್ಮೇಳನ ಸಭಾಂಗಣ ಮತ್ತೆ ಪುಸ್ತಕ ಮಳಿಗೆಗಳು ಮತ್ತೆ ಆಹಾರದ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಮೈಸೂರು ಭಾಗ ಅಂತ ನಮಗೆ ಒಂಥರ ಖುಷಿ. ಆಮೇಲೆ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇವತ್ತು ಬಂದಿದ್ದಾರೆ, ನಿನ್ನೆನೂ ಬಂದಿದ್ರು, ನಾಳೆನೂ ಬರ್ಬೋದು. ತುಂಬಾ ಯಶಸ್ವಿ ಅಂತಾನೆ ಹೇಳ್ಬೋದು ಸರ್. ಒಂದು ಲೆಕ್ಕದಲ್ಲಿ ಹೇಳ್ಬೋದು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸಂಘಟಕರಿಗೆಲ್ಲ ನಾನು ಅಭಿನಂದಿಸ್ತೀನಿ. ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಸರ್. ಸಾಕಷ್ಟು ಅಡಿಗೆಗಳನ್ನ ಎಲ್ಲರಿಗೂ ಕೇಳಿ ಬಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಸಾಲು ಸಾಲು ಸರತಿನಲ್ಲಿ ಬಂದವರಿಗೆಲ್ಲ ತುಂಬಾ ತಾಳ್ಮೆಯಿಂದ, ತುಂಬಾ ಸೌಜನ್ಯದಿಂದ ಊಟ ತಿಂಡಿ ಬಡಿಸಿದ್ದಾರೆ. ಮಳಿಗೆಗಳು, ಪುಸ್ತಕ ಮಳಿಗೆಗಳು ತುಂಬಾ ವಿಶಾಲವಾಗಿದ್ದವು, ಚೆನ್ನಾಗಿದ್ದವು. ಎ ಬ್ಲಾಕು, ಬಿ ಬ್ಲಾಕು, ಸಿ ಬ್ಲಾಕ್ ಅಂತ ಮಾಡಿದ್ರು. ನಾವು 3 ಬ್ಲಾಕ್‌ಗೂ ಹೋಗಿ ನೋಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪುಸ್ತಕ ಪ್ರಕಾಶಕರಿಗೂ ಕೂಡ ಒಂಥರ ಖುಷಿಯಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಸರ್ ನಾನು ಮೈಸೂರು ಜಿಲ್ಲೆ ಇಂದ ಬಂದಿದ್ದೀನಿ. ಮೈಸೂರೇ ವಾಸ. ಏನನ್ಸುತ್ತೆ ಸಮ್ಮೇಳನ? ಸರ್ ಸಮ್ಮೇಳನ ತುಂಬ ವಿಶಾಲವಾದ ಮೈದಾನದಲ್ಲಿ ಮಾಡಿದ್ದಾರೆ ಸರ್. ಸ್ವಲ್ಪ ಸಾರಿಗೆ ಕೊರತೆ ಅಂತ ಅನ್ನಿಸ್ತು. ಮತ್ತೆ ಸ್ವಲ್ಪ ರೂಮು ವ್ಯವಸ್ಥೆಗಳು ಅಷ್ಟು ಆಗಲಿಲ್ಲ ಅಂತ ಕೇಳ್ಪಟ್ಟೆ ಅದನ್ನ ಕೆಲವರಿಂದ. ಹೊರತುಪಡಿಸಿ ಸಮ್ಮೇಳನ ಅದನ್ನು ಹೊರತುಪಡಿಸಿ ಸಮ್ಮೇಳನ ಸಭಾಂಗಣ ಮತ್ತೆ ಪುಸ್ತಕ ಮಳಿಗೆಗಳು ಮತ್ತೆ ಆಹಾರದ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಮೈಸೂರು ಭಾಗ ಅಂತ ನಮಗೆ ಒಂಥರ ಖುಷಿ. ಆಮೇಲೆ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇವತ್ತು ಬಂದಿದ್ದಾರೆ, ನಿನ್ನೆನೂ ಬಂದಿದ್ರು, ನಾಳೆನೂ ಬರ್ಬೋದು. ತುಂಬಾ ಯಶಸ್ವಿ ಅಂತಾನೆ ಹೇಳ್ಬೋದು ಸರ್. ಒಂದು ಲೆಕ್ಕದಲ್ಲಿ ಹೇಳ್ಬೋದು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸಂಘಟಕರಿಗೆಲ್ಲ ನಾನು ಅಭಿನಂದಿಸ್ತೀನಿ. ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಸರ್. ಸಾಕಷ್ಟು ಅಡಿಗೆಗಳನ್ನ ಎಲ್ಲರಿಗೂ ಕೇಳಿ ಬಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಸಾಲು ಸಾಲು ಸರತಿನಲ್ಲಿ ಬಂದವರಿಗೆಲ್ಲ ತುಂಬಾ ತಾಳ್ಮೆಯಿಂದ, ತುಂಬಾ ಸೌಜನ್ಯದಿಂದ ಊಟ ತಿಂಡಿ ಬಡಿಸಿದ್ದಾರೆ. ಮಳಿಗೆಗಳು, ಪುಸ್ತಕ ಮಳಿಗೆಗಳು ತುಂಬಾ ವಿಶಾಲವಾಗಿದ್ದವು, ಚೆನ್ನಾಗಿದ್ದವು. ಎ ಬ್ಲಾಕು, ಬಿ ಬ್ಲಾಕು, ಸಿ ಬ್ಲಾಕ್ ಅಂತ ಮಾಡಿದ್ರು. ನಾವು 3 ಬ್ಲಾಕ್‌ಗೂ ಹೋಗಿ ನೋಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪುಸ್ತಕ ಪ್ರಕಾಶಕರಿಗೂ ಕೂಡ ಒಂಥರ ಖುಷಿಯಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ.